ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಈ ಸಂಕ್ರಾಂತಿ ಹಬ್ಬವನ್ನ ದಕ್ಷಿಣ ಭಾರತದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನ ವಿನಿಮಯ ಮಾಡಿಕೊಂಡು ಹಳ್ಳಿಗಳಲ್ಲಿ ಹಸುಗಳಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಿ ಆಚರಿಸಿದ್ರೆ, ಇನ್ನು ತಮಿಳುನಾಡಿನಲ್ಲಿ ಮಕರ ಸಂಕ್ರಾಂತಿಯನ್ನ ಪೊಂಗಲ್ ಹಬ್ಬವೆಂದು ಕರೀತಾರೆ. ಹೀಗೆ ದಕ್ಷಿಣ ಭಾರತದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಗುತ್ತೆ. ಅಂತೆಯೇ ನಮ್ಮ ಮೈಸೂರಿನಲ್ಲಿಯೂ ಕೂಡ ಸಂಕ್ರಾಂತಿಯ ಸಡಗರ ಮನೆ ಮಾಡಿದೆ. ಇವತ್ತು ಸ್ವಲ್ಪ ಇವಾಗ ಸ್ಟಾರ್ಟ್ ಆಗಿದೆ ಮೇಡಮ್, ನಾಳೆ ಆಗುತ್ತೆ. ಇವತ್ತು ಕಡಿಮೆ ಮೇಡಮ್, 60-70 ರೂಪಾಯಿ ಮಾರಲೇಬೇಕು. ಅಲ್ಲೂ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಈ ವರ್ಷ ಸ್ವಲ್ಪ ಜಾಸ್ತಿನೇ ಆಗಿದೆ ಮೇಡಮ್, ಹೋದ ಸರಿಗಂತ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಅಲ್ಲೂ ತಗೊಬರ್ಬೇಕಾದ್ರೂ ರೇಟ್ ಜಾಸ್ತಿ ಇದೆ. ಅಲ್ಲಿ ನಾವು ಇಲ್ಲೇ ನಂಜನಮಳಿಗೆಯಿಂದ ತಗೊಬಂದ್ವಿ, ಇಲ್ಲಿಂದ ತಗೊಂಡು ಮಾರಿದ್ದು. ರೈತರ ಹತ್ರ ತಗೊಬಂದು ಇಲ್ಲಿ ತೊಗೊಂಡು ಮಾರ್ತಾಯಿದ್ವಿ. ಪರವಾಗಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ ಮೇಡಮ್, ನಾಳೆ ಜಾಸ್ತಿ ಆಗುತ್ತೆ. ಇವತ್ತು ಸ್ವಲ್ಪ ಕಡಿಮೆ, ಸೇಮ್ ಪ್ರೈಸ್ ಇರುತ್ತೆ. ಹೇಳೋಕ್ಕಾಗಲ್ಲ, ಮಾಲ್ ಬಂದಂಗೆ ಕಡಿಮೆ ಬಂದರೆ ಜಾಸ್ತಿ ಆಗುತ್ತೆ, ಜಾಸ್ತಿ ಬಂದರೆ ಕಡಿಮೆ ಆಗುತ್ತೆ ಅಷ್ಟೇ. ಓಕೆ, ಬರ್ತಾರೆ ಮೇಡಮ್, ಬರ್ತಾ ಇದ್ದಾರೆ, ಜನ ಬರ್ತಾರೆ. ಎಲ್ಲ ಕಡಿಮೆ ಇದೆ, ಅಂಥದ್ದೇನು ದುಬಾರಿ ಯಾವುದು ರೇಟ್ ಇಲ್ಲ, ಕಡಿಮೆ ಇದೆ, ಸಿಗುತ್ತೆ ಎಲ್ರಿಗೂ. ಓಕೆ ಮೇಡಮ್. ನಾವು ಕೋಟೆ ಎಚ್ ಡಿ ಕೋಟೆಯಿಂದ ಇಲ್ಲಿ ಶಾಪ್ ಮಾಡ್ತೀವಿ. ಹೌದು, ಹಬ್ಬ ಬ್ಯುಸಿ ಎಲ್ಲ ನೋಡ್ತಾ ಇದ್ರೆ ಫುಲ್ ರಶ್. ಪ್ರೈಸು ಎಲ್ಲ ನಾರ್ಮಲ್ ಇದೆ, ಅಂದರೆ ಏನು ಮಾಮೂಲಿ ಇತ್ತು ಆ ಥರನೇ ಪ್ರೈಸ್ ಇದೆ.